ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮಾದರಿ ಆಗ್ಬೇಕಾದಂತ ಸ್ಟಾರ್ ನಟನೆ ಹಿಂಗಾದ್ರೆ ಉಳಿದವರ ಪರಿಸ್ಥಿತಿ ಏನು? ಸೊ ಇದು ಯಾವ ತರ ಅಂತ ಹೇಳಿ ಉಳಿದವರ ಪರಿಸ್ಥಿತಿ ಯಾರು ಹಂಗೆ ಮಾಡಿಲ್ಲಲ್ಲಮ್ಮ. ರಿಪೀಟೆಡ್ಲಿ ಇಂಥ ಒಂದು ವಿಚಾರಗಳು ನಡೀತಾ ಇರೋದು ಯಾರಿಂದ? ಬೇರೆ ಇದೆಯಾ? ಆಗಿದೆ ಸಣ್ಣ ಪುಟ್ಟ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು ವರ್ಷಗಳಿಂದ ಏನೇನೋ ಸಣ್ಣ ಸಣ್ಣ ಗಲಾಟೆಗಳು ಇದೆ, ಮುಚ್ಕೊತಾ ಇದ್ದೀವಿ. ಏನೋ ಮೀಟುದು ಬಂತು, ಹಿಂದಿನ ನಾನು ಸೆಕ್ರೆಟರಿ ಆದ ಭಾಳಷ್ಟು ಸಣ್ಣ ಪುಟ್ಟ ನೋಡಿ. ಇಂಥ ಒಂದು ಕೊಲೆ ಮಾಡೋಂಥ ವಿಚಾರ ಬಂದಾಗ ಯಾವುದೇ ಮನುಷ್ಯನಿಗೆ ಯಾವುದೇ ವ್ಯಕ್ತಿಯಾಗಲಿ ಎಂಥ ಸಂದರ್ಭ ಆಗಲಿ ಕೊಲೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ಯಾರ ಪ್ರಾಣ ಯಾರು ತೆಗಿಯೋಕ್ಕಾಗಲ್ಲ. ತೆಗೆದಿದ್ದು ಸತ್ಯ. ಈಗ ಪ್ರಾಣ ಹೋಗಿದೆ, ಪ್ರಾಣ ಉಳಿಸುವಂಥ ಕೆಲಸ ಮಾಡೋಕ್ಕಾಗತ್ತಾ? ಆಗಲ್ಲ. ಅದಕ್ಕೆ ಯಾರ ಕೇಳಲು ಆಗಲ್ಲ, ನ್ಯಾಯ ಕೊಡ್ಸೋಕ್ಕಾಗಲ್ಲ. ಏನೇ ಆದರೂ ಆಲ್ರೆಡಿ ಇಟ್ ಹ್ಯಾಸ್ ಬಿನ್ ಫಿನಿಶ್ ಕೇಸ್. ಇದಕ್ಕೆ ಯಾರು ಮಾಡಿದ್ದಾರೆ, ಹೆಂಗೆ ಮಾಡಿದ್ದಾರೆ ಅನ್ನೋದು ಪುನಃ ತನಿಖೆ ಆಗಬೇಕು. ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಅದು ಯಾರೂ ಮಾಡಬೇಡ ಅಂತ ಹೇಳೋದಿಲ್ಲ, ನಾವು ಹೇಳೋದಿಲ್ಲ. ಸರ್, ಇಷ್ಟೆಲ್ಲ ಬೆಳವಣಿಗೆ ಆದ್ಮೇಲೆ ಒಂದು ವೇಳೆ ದರ್ಶನ್ ಅವರೇ ತಪ್ಪಿತಸ್ಥ ಅಂತ ಪ್ರೂವ್ ಆದ್ರೆ ಅವರನ್ನ ಚಿತ್ರರಂಗದಿಂದ ಬ್ಯಾನ್ ಮಾಡ್ತೀರಾ ಹೇಗೆ? ಇನ್ ಕೇಸು ದರ್ಶನ್ ಅವರೇ ತಪ್ಪಿತಸ್ಥ ಅಂತ ಆದ್ರೆ ಮೇಡಮ್, ತಪ್ಪಿತಸ್ಥ ಅಂತ ಮಾಡಿದ್ರು ಕೋರ್ಟ್ ಕೊಡಬೇಕು, ಕರೆಕ್ಟಾ? ಆದರೆ ಅದಕ್ಕೆ ಅದರೇ ಆದ ಒಂದು ರೀತಿ ಇದೆ. ಬಟ್ ಆದರೆ ಏನು ಗೊತ್ತಾ, ಕಲಾವಿದರ ಸಂಘ ಇದೆ. ಅದಕ್ಕೆ ಕಲಾವಿದರ ಸಂಘ ಮೊದಲನೇದಾಗಿ ಅವ್ರು ಮಾಡೋಂಥ ಕೆಲಸ ಮಾಡಬೇಕು ಅಲ್ವಾ? ನಮ್ಮದೇ ಕೆಲಸ ಇದೆಯಾ? ಕಲಾವಿದರ ಸಂಘದವ್ರು ಕರೆದು ಪೂಜೆ ಮಾಡಿ, ಅಲ್ಲೇ ಪದಾಧಿಕಾರಿಗಳಿದ್ದಾರೆ, ಜವಾಬ್ದಾರಿ ಮೇಲಿದೆ. ಅವ್ರು ಕರೆಸು ಮಾತ್ರ ನಾವು ಹೋಗ್ತೀವಿ. ವಾಣಿಜ್ಯ ಮಂಡಳಿ ಯಾವಾಗಲೂ ಗೌರವ ಕೊಡೋ ಕೆಲಸ ಮಾಡ್ತಾರೆ. ಅವರು ಕೂಡ ಅದೇ ಥರ ವಾಣಿಜ್ಯ ಮಂಡಳಿ ಕರೆದಾಗ, ಕೇಳಿದಾಗ, ಬಂದಾಗ ಬರುವಂಥ ಕೆಲಸ ಅವರು ಕೂಡ ಮಾಡಲಿ. ನಾನು ತಪ್ಪು ತಿಳ್ಕೊಬೇಡಿ. ನಾನು ಲೆಟ್ ದೆಮ್ ಗಿವ್ ರೆಸ್ಪೆಕ್ಟ್ ಫಾರ್ ದಿ ಚೇರ್, ನಾಟ್ ಫಾರ್ ದಿ ಪರ್ಸನ್. ವಾಣಿಜ್ಯ ಮಂಡಳಿ ತಾಯಿ ಸಂಸ್ಥೆ, ಮಾತು ಸಂಸ್ಥೆ ಅಂತ ನಾನು ಎಲ್ಲ ನಟರಿಗೆ ಹೇಳ್ತಿಲ್ಲ, ಎಲ್ಲ ಕಲಾವಿದರು ಹೇಳ್ತಾರೆ. ಕೆಲವರಿಗೆ ವಾಣಿಜ್ಯ ಮಂಡಳಿ ಎಲ್ಲೋ ಒಂದು ತಾತ್ಸಾರ ಇದೆ. ಇಂಥ ಸಂದರ್ಭಗಳಲ್ಲಿ ಒಂದು ಒಗ್ಗಟ್ಟಾಗಿ ಕಲಾವಿದ ಸಂಘ, ನಿರ್ಮಾಪ ಸಂಘ, ವಿತರಕ ಸಂಘ, ನಮ್ಮ ವಾಣಿಜ್ಯ ಮಂಡಳಿ ಒಗ್ಗಟ್ಟಾಗಿದ್ದಾಗ ಇಂಥ ಸಂದರ್ಭಗಳಲ್ಲಿ ನಾವು ಫೇಸ್ ಮಾಡೋದಾಗಲಿ, ಮಾತಾಡೋದೇ ಆಗಲಿ. ಬಟ್ ಇಂಥ ಕೇಸ್ಗಳಲ್ಲಿ ಮಾತಾಡೋಕ್ಕಾಗಲ್ಲ. ಇಟ್ ಇಸ್ ಡೆಫಿನೆಟ್ಲಿ ಇಲ್ಲೀಗಲ್. ಕಾನೂನು ಬಾಹಿರವಾಗಿ ಮಾಡಿದರೆ, ಕಾನೂನು ಬದ್ಧವಾಗಿ ಮಾಡಾಗಿದೆ ಗೌರವ ಕೊಡಬೇಕು. ಕಾನೂನು ವಿರುದ್ಧವಾಗಿ ಮಾಡಿದಾಗ ನಾವು ಯಾವಾಗಲೂ ಅಂಥ ಸಂದರ್ಭಗಳನ್ನ ಸಪೋರ್ಟ್ ಮಾಡೋದನ್ನು ಕೆಲಸ ಮಾಡಲ್ಲ. ಯಾರೇ ತಪ್ಪು ಮಾಡೋದು ಅವ್ರಿಗೆ ಶಿಕ್ಷೆ ಕೊಡಲೇಬೇಕು. ಶಿಕ್ಷೆ ಆಗಲಿ, ಏನು ತೊಂದರೆ ಇದಿಲ್ಲ. ಸರ್, ನಾನು ಕೇಳ್ತಾ ಇರುವಂಥದ್ದು, ನೀವು ಹೇಳ್ತಿದ್ದೀರಾ ಫಿಲ್ಮ್ ಚೇಂಬರ್ ತಾಯಿ ಸ್ಥಾನದಲ್ಲಿ ಇದೆ ಅಂತ. ಆ ಒಂದು ಪಕ್ಷದಲ್ಲಿ ನಾನು ಹೇಳ್ತಾ ಇಲ್ಲ. ಹೌದು ಸರ್, ಚಿತ್ರರಂಗವೇ ತಾಯಿಗೆ ಬೆಲೆ ಕೊಡುವಂಥ ಕೆಲಸ ಮಾಡಬೇಕು. ಎಲ್ಲೋ ಒಂದು 4 ಜನ ಕೊಟ್ಟರೆ ಆಗಲ್ಲ, ಎಲ್ಲರೂ ಮಾಡ್ಬೇಕಲ್ವಾ? ಈಗ ನಾಳೆ ಇವತ್ತು ಇರ್ತೀನಿ, ನಾಳೆ ಹೋಗ್ತೀನಿ, ಇನ್ಯಾರ ಬಂದು ಕೂತ್ಕೊಂಡು ಅವರು ಗೌರವ ಕೊಡಬೇಕು. ಇಲ್ಲಿ ಇಂಡಿವಿಜುವಲ್ ಬರಲ್ಲ. ಓನ್ಲಿ ದಟ್ ಚೇರ್, ಕುರ್ಚಿ ಹೇಳಿದಷ್ಟೇ. ನೀವತ್ತು ಏನೇ ಸಂದರ್ಭಗಳಲ್ಲಿ ಸಡನ್ನಾಗಿ ವಾಣಿಜ್ಯ ಮಂಡಳಿ ಹೇಳಿ ಅಂತ ನೀವು ಕೇಳ್ತೀರಾ. ಕೆಲವು ವಿಚಾರಗಳಲ್ಲಿ ವಾಣಿಜ್ಯ ಮಂಡಳಿ ಒಂದೇ ಅಲ್ಲ, ಇಂಥ ಸಂದರ್ಭಗಳಲ್ಲಿ ಕಲಾವಿದರು ಕೂಡ ಬಹುಮುಖ್ಯವಾದ ಪಾತ್ರ ವಹಿಸ್ತಾರೆ. ಯಾವುದೇ ಆಗಲಿ ಕನ್ನಡ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕೆಲ ವಿಚಾರವಾಗಲಿ, ಯಾವುದೋ ಗಲಾಟೆ ಆಗಲಿ, ವಾಣಿಜ್ಯ ಮಂಡಳಿ ಕೂಡ ಜವಾಬ್ದಾರಿ ಇದೆ, ಕಲಾವಿದ ಜವಾಬ್ದಾರಿ ಇದೆ. ಅದನ್ನು ಮಾಡುವಂಥ ಕೆಲಸ ಮಾಡ್ತೀವಿ. ಈಗ ಆಗಿದ್ದ ಘಟನೆಗಳಿಗೆ ಏನು ನಮ್ಮ ಪೊಲೀಸರು ಎನ್ಕ್ವೈರಿ ಮಾಡ್ತಾರೆ, ಅದು ಕೂಲಂಕುಷವಾಗಿ ಸತ್ಯಾಸತ್ಯ ತಿಳಿದ ಮೇಲೆ ಅದೇನು ಮಾಡಬೇಕು ಅಂತ ನಾನು ಅಪ್ಡೇಟೇಷನ್ ತೊಳಗಲ್ಲ. ನಿನ್ನೆ ಆಗಿದ್ದ ವಿಚಾರ ಇದು. ಯು ಹ್ಯಾವ್ ಟು ಕಮ್ ಫಾರ್ ಎ ಮೀಟಿಂಗ್. ಕಾರ್ಯಕರ್ತ ಸಮಿತಿ ಇದೆ, ಕಲಾವಿದ ಸಂಘ ಇದೆ, ನಿರ್ದೇಶಕ ಇದೆ. ಬ್ಯಾನ್ ಮಾಡ್ಬೇಕಾ ಬೇಡವಾ? ಈಗಾಗಲೇ ನಿರ್ಮಾಪಕರು ಬಂಡವಾಳ ಹಾಕಿದ ಬಗ್ಗೆ ಚಿಂತೆ ಮಾಡಬೇಕು. ನೋಡಿ, ಡೆವಿಲ್ ಅಂತ ಸಿನಿಮಾ ನಡೀತಾ ಇದೆ. ಇನ್ಯಾರೋ ಕಮಿಟ್ಮೆಂಟ್ಸ್ ಇದೆ 3-4 ಸಿನಿಮಾಗೆ. ನೆಕ್ಸ್ಟ್ ಇನ್ನೇನಾರೋ KVN ಪ್ರೊಡಕ್ಷನ್ಸ್ ಮಾಡ್ತಾರೆ ಅಂತ ನಾನು ಕೇಳ್ಪಟ್ಟೆ ಅಷ್ಟೇ. ಏನೇನು ಕಮಿಟ್ಮೆಂಟ್ ಇದೆಯೋ, ಏನೇನು ವ್ಯವಹಾರ ಇದೆಯೋ ನಮ್ಗೆ ಗೊತ್ತಿರಲ್ಲ, ನಮ್ಗೆ ಮಾಹಿತಿ ಇರಲ್ಲ. ಮಾಹಿತಿಗಳು ಕೊರತೆ ಇರೋದ್ರಿಂದ ಈಗೇನು ಹೇಳೋಕ್ಕಾಗಲ್ಲ. ನಿರ್ಮಾಪಕರ ಹಿತದೃಷ್ಟಿಯನ್ನು ಕಾಪಾಡ್ಕೊಂಡು ಮಾತಾಡಬೇಕು ಅಂದರೆ ಇದಕ್ಕೊಂದು ಚರ್ಚೆ ಆಗಬೇಕು. ಚರ್ಚೆ ಆದ ನಂತರ ತಾವು ಹೇಳ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.